ಅಲೆಮಾರಿ ಸಮುದಾಯಗಳು ರೋಡ್ಗೆ ಬಂದು ಪತ್ರಿಕಾಗೋಷ್ಠಿ ಮಾಡೋ ಉದ್ದೇಶಗಳೇನೆಂದರೆ ಒಳ ಮೀಸಲಾತಿ ವಿಚಾರದಲ್ಲಿ ಸಿದ್ದರಾಮಯ್ಯ ಸರ್ಕಾರ ನಮ್ಮನ್ನು ಅನ್ಯಾಯ ಮಾಡಿದೆ. ನಾಗಮೋಹನ್ ದಾಸ್ ಆಯೋಗ ರಚನೆ ಮಾಡಿರೋರು ಸಿದ್ದರಾಮಯ್ಯ ಅವರು. ಅಲ್ಲಿ ಹಂಚಿಕೆ ಮಾಡಬೇಕಾಗಿರೋದೇ ಸಿದ್ದರಾಮಯ್ಯ ಅವರು. ಅದರಲ್ಲಿ ನಮ್ಮನ್ನು ಬಲಿಬಸವರಾಗಿ ಮೇಲ್ವರ್ಗದ ಅಂದರೆ ಬಲಾಢ್ಯರ ಸಮುದಾಯಗಳಲ್ಲಿ ನಮ್ಮ ಅಲೆಮಾರಿಗಳನ್ನು ಸೇರಿಸಿ ಅವರು ಹಂಚಿಕೆ ಮಾಡಿದ್ರು. ಅದು ಮೊದಲನೇ ತಪ್ಪು. 1% ಮೀಸಲಾತಿ ಕೊಡಬೇಕಂತ ನಾಗಮೋಹನ್ ದಾಸ್ ಆಯೋಗದಲ್ಲಿ ಬರೆದಿರ್ತಾರೆ. 1% ಮೀಸಲಾತಿ ನಮಗೆ ಕೊಡದೆ ಹೋದರೆ ಅದು ನಮ್ಮ ಮಕ್ಕಳ ಕೈಗೆ ತಟ್ಟೆ ಕೊಡ್ತಾರೆ, ಅದ್ರಲ್ಲಿ ಅನ್ನ ಹಾಕಲ್ಲ ಮಣ್ಣು ಹಾಕ್ತಾರೆ. ಇದು ನಮಗೆಷ್ಟು ಬೇಸರ ಸಂಗತಿ, ನಮಗೆಷ್ಟು ನೋವಿನ ಸಂಗತಿ ಅಂದರೆ ಅದು ನಾವು ಈ ಮಾನವಕುಲವಾಗಿ ನಾವು ಈ ಭೂಮಿಲಿ ಹುಟ್ಟಿರೋದೇ ತಪ್ಪನಿಸ್ತದೆ. ಆದಿವಾಸಿಗಳು ಅಲೆಮಾರಿಗಳಂದರೆ ಈ ಭೂಮಿ ಮಣ್ಣು. ನಾವು ಕಾಡಿನ ಸಂಪತ್ತನ್ನು ಉಳಿಸಿದವರು. ನಾವು ಈ ಭೂಮಿ ಯಾವತ್ತು ಹುಟ್ಟಿತ್ತೋ ಆವತ್ತಿಂದ ಹುಟ್ಕೊ ಬಂದಿರೋರು ನಾವು ಆದಿವಾಸಿಗಳು. ನಾವು ಅಲೆಮಾರಿಗಳಾಗಿ ನಾವು ಇವತ್ತು ಜೀವನ ಟೆಂಟ್ಗಳಲ್ಲಿ ಜೀವನ ಮಾಡ್ತೀವಿ. ದೊಡ್ಡದಾಗಿ ಹೇಳ್ತದೆ ಕಟ್ಟಕಡೆ ಸಮುದಾಯಗಳಿಗೆ ನಾವು ನ್ಯಾಯ ಕೊಡ್ತಾ ಇದ್ದೀವಿ. ನಾನು ಹೇಳ್ತೀನಿ ಸ್ವಾಮಿ, ನೀವು ಯಾರನ್ನ ನ್ಯಾಯ ಕೊಡ್ತೀರಿ? ನಿಮ್ಮ ಆತ್ಮಸಾಕ್ಷಿಯಾಗಿ ನೀವು ಮಾತಾಡ್ಕೊಂಡು ನೋಡ್ರಿ. ಇವತ್ತು ನಮ್ಮ ಅಲೆಮಾರಿಗಳು ಹಲವಾರು ಬಾರಿ ಸಿದ್ದರಾಮಯ್ಯ ಅವರಿಗೆ ಭೇಟಿಯಾಗಿ ಮನವಿಗಳನ್ನು ಸಲ್ಲಿಸಿದ್ದೀವಿ. ನಮ್ಮ ನೋವುಗಳನ್ನು ಅವ್ರ ಮುಂದೆ ಹೇಳ್ಕೊಂಡಿದ್ದೀವಿ. ನಮ್ಮ ಒಳ ಮೀಸಲಾತಿ 1% ಕೊಡಿ ಸ್ವಾಮಿ, ನಮಗೆ ನ್ಯಾಯ ಕೊಡಿ. ನಮ್ಮ ಮಕ್ಕಳು ಎಜುಕೇಷನಲ್ಲಿ, ಆರ್ಥಿಕದಲ್ಲಿ ನಮ್ಮ ಮಕ್ಕಳು ಮುಂದಕ್ಕೆ ಬರುತ್ತದೆ, ಜನರೇಷನಲ್ಲಿ ನಮ್ಮ ಮಕ್ಕಳು ಮುಂದಕ್ಕೆ ಬರುತ್ತದೆ. ನಾವು ಎಷ್ಟಿ ಸಮುದಾಯಗಳು, ಕಾಡು ಕುರುಬರು, ಜೇನು ಕುರುಬರು, ಬೆಟ್ಟದ ಕುರುಬರು, ಅವರ ಪರಿಸ್ಥಿತಿಗಳು ನೋಡಿದಾಗ ಕಣ್ಣಲ್ಲಿ ರಕ್ತ ಬರುತ್ತೆ. ಅಂಥ ಜನರ ಹೆಸರನ್ನು ಹೇಳಿ ಮೇಲ್ವರ್ಗದವರು ಆ ಸರ್ಟಿಫಿಕೇಟ್ಗಳನ್ನು ಅವರ ಹೆಸರುಗಳಲ್ಲಿ ಮಾಡಿಕೊಂಡು ಈಗ ನಮಗೆ ಬಂದಂಥ ಎಲ್ಲ ಸವಲತ್ತುಗಳನ್ನು ಅವರು ಹೊಡ್ಕೊಳ್ತಿದ್ದಾರೆ. ಎಷ್ಟು ನೋವಿನ ಸಂಗತಿ. ಇದಕ್ಕೆ ಕಾರಣ ಯಾರು? ಸಿದ್ದರಾಮಯ್ಯ ಅವರೇ. ಅವ್ರು ಹೇಳ್ತಾರೆ ಬಾಯಿ ಭಾಷಣಕ್ಕೆ ಮಾಡ್ತವರು ಅಂತ ಹೇಳಿ ಯಾರನ್ನ ಹೇಳ್ತಾರೆ? ಅಮಿತ್ ಶಾ ಅವರನ್ನ ಅವರು ಜಾಣಕ್ಯ ಅಂತ ಹೇಳ್ತಾರೆ. ಕರ್ನಾಟಕದಲ್ಲಿ ನಾವು ಮೊಟ್ಟ ಮೊದಲನೇ ಜಾಣಕ್ಯ ಅಂತ ಹೇಳಿ ನಾವು ಅಲೆಮಾರಿಗಳೇ ಸಿದ್ದರಾಮಯ್ಯರಿಗೆ ಹೆಸರಿಡ್ತಾ ಇದ್ದೀವಿ. ಯಾಕಂತ ಹೇಳಿ ನಮ್ಮನ್ನು ಆಶ್ವಾಸನೆ ಕೊಟ್ಟರು. ನೀವು ಓಟ್ ಕೊಡಿ, ನೀವು ನಮ್ಮನ್ನು ಮತ ಹಾಕಿದಾಗ ನಿಮ್ಮ ನೋವುಗಳನ್ನು, ನಿಮ್ಮ ಕಷ್ಟಗಳನ್ನು ನಾವು ಮುಂದಕ್ಕೆ ಬರ್ತೀವಿ ಅಂತ ನೀವು ನಮಗೆ ವಾಗ್ದಾನ ಮಾಡಿದ್ರು. ಆಗ ನಾವು ಡಿಸೆಂಬರ್ 30ನೇ ತಾರೀಕು ಒಂದು ಕರೆ ಕೊಡ್ತದೆ. ಯಾರು? DSS ಕಡೆಯಿಂದ ಒಂದು ಕರೆ ಬರುತ್ತದೆ. ಆಗ ನಾವು ಲಕ್ಷಾಂತರ ಜನ, ಅದರಲ್ಲಿ ಅಲೆಮಾರಿಗಳು, ಆದಿವಾಸಿಗಳು ಭಾಗ ಆಗಿ ಕಟ್ಟ ಕಡೆ ಅಲ್ಲಿ ಅನೇಕ ಜಿಲ್ಲೆಗಳಲ್ಲಿ ನಾವು ಪ್ರಯಾಸ ಪಟ್ಟಿದ್ದೀವಿ. ಶಿವಮೊಗ್ಗದಲ್ಲಿ ಒಂದು ಸ್ಥಾನದಲ್ಲಿ ಇಲ್ಲ ಈ ಕಾಂಗ್ರೆಸ್. ನಾವು ಹಗಲು ರಾತ್ರಿ ಹೋರಾಟ ಮಾಡಿ 3 ಸ್ಥಾನಗಳನ್ನು ನಾವು ತಂದು ಕೊಟ್ಟಿದ್ದೀವಿ. ಅದರ ಉತ್ತರ ನೀವು ನಮಗೆ ಕೊಟ್ಟಿರೋದು ಇದೇನಾ? ಇದು ಎಷ್ಟು ಮಟ್ಟಿಗೆ ಸರಿ ಇರ್ಬೋದು? ಹಾಗಾಗಿ ನಾವು ಕೆಲವು ಟೆಂಟ್ಗಳಲ್ಲಿ ಇದ್ದೀವಿ, ಕೆಲವು ಬೇರೆ ಬೇರೆ ಜಾಗಗಳಲ್ಲಿ ವಾಸವಾಗಿರ್ತೀವಿ. ಅವ್ರು ಹೇಳ್ತಾರೆ ದೊಡ್ಡದಾಗಿ ಟೆಂಟ್ ಮುಕ್ತಾಯ ಕರ್ನಾಟಕ ಮಾಡ್ತೀವಿ ಅಂತ. ಬರೀ ಸ್ವಾಮಿ ನಮ್ಮ ಜೊತೆಯಲ್ಲಿ ನಮ್ಮ ಪರಿಸ್ಥಿತಿಗಳಿಗೆ ನೋಡಿ. ನಾವು ಹುಳ ತಿನ್ನೋ ಹಕ್ಕಿನ ತಿಂತಾ ಇದ್ದೀವಿ, ಅದು ಗಂಜಿ ಕುಡಿತಾ ಇದ್ದೀವಿ. ನಮ್ಮ ಹೊಟ್ಟೆಯಲ್ಲಿ ಹೋಗ್ತಿರೋ ಅನ್ನ ಅಲ್ಲ, ಅದು ಮಣ್ಣಿನ ಧೂಳು ಹೋಗ್ತಾ ಇದೆ. ಅದು ನಿಮಗೆ ಕಾಣಿಸೋಲ್ಲ. ಹಾಗಾಗಿ ನಾವು ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ, ದಯವಿಟ್ಟು ನೀವು ಈ ಮುಖ್ಯಮಂತ್ರಿ ಸ್ಥಾನ ಇನ್ನೂ ಮುಂದುವರಿಸೋದು ನಮಗೆ ಅದರಿಂದ ಬೇಸರವಾಗಿದೆ. ಹಾಗಾಗಿ ನಾವು DK ಶಿವಕುಮಾರ್ ಸರ್ ಅವರು ಭೇಟಿ ಮಾಡಿ ಮಾತಾಡಿದರು. ಸರ್, ನಮ್ಮ ಪರಿಸ್ಥಿತಿಗಳು ಹಿಂಗಿದೆ, ನಾವು ನೋವುಗಳ ಅವ್ರ ಮುಂದೆ ಹೇಳ್ಕೊಳ್ಳುವಾಗ ಅವ್ರ ಸಂತಾನ ಹೇಳಿದ್ರು, ಕುಂದಿಸಿದ್ರು, ಮಾತಾಡಿದ್ರು. ಸಾಧ್ಯವಿತವಾಗಿ ನಮ್ಮ ಜೊತೆಗೆ ಅವರು ಒಬ್ಬರಾಗಿ ಮಾತಾಡಿದ್ರು. ಮುಂದಿನ ದಿನಗಳಿಗೆ ನಿಮ್ಗೆ ಒಳ್ಳೇದಾಗುತ್ತೆ, ನೀವು ಹೆದರಬೇಡಿ ಅಂತ ಅವರು ನಮಗೆ ಒಂದು ಸಂತಾನ ಹೇಳಿದ್ರು. ಆ ಧೈರ್ಯ ಇವತ್ತವರೆಗೂ ಸಿದ್ದರಾಮಯ್ಯರು ಒಂದೇ ಮಾತು ನಮ್ಗೆ ಹೇಳಿಲ್ಲ. ಹಾಗಾಗಿ ನೀವು ದಯವಿಟ್ಟು 7.5 ವರ್ಷ ನೀವು ಅನುಭವಿಸಿದ್ದೀರಾ. 7.5 ವರ್ಷದಿಂದ ನಮ್ಮ ಬಾಯಿಗೆ ಮಣ್ಣೆ ಹಾಕಿದ್ದೀರಾ. ದಯವಿಟ್ಟು ಈ ಇರೋ ಅವಧಿಯನ್ನು DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆದರೆ ನಮ್ಮ ನೋವುಗಳನ್ನು, ನಮ್ಮ ಅಲೆಮಾರಿಗಳನ್ನು ಒಂದು ನ್ಯಾಯ ಸಿಗುತ್ತೆ ಅಂತ ನಾವು ಆ ನಂಬಿಕೆ ಇದೆ ನಮ್ಮಲ್ಲಿ.